ನಮಸ್ಕಾರ ಫ್ರೆಂಡ್ಸ್, ಶೇರ್ ಮಾರ್ಕೆಟಲ್ಲಿ ಯಾವ ಥರ ಸ್ಟಾಕ್ಗಳನ್ನು ಬೈ ಮಾಡ್ತಾರೆ, ಯಾವ ಥರ ಸೆಲ್ ಮಾಡ್ತಾರೆ ಮತ್ತು ಬಂದಿರೋ ಪ್ರಾಫಿಟನ್ನು ಯಾವ ಥರ ವಿತ್ಡ್ರಾ ಮಾಡ್ತಾರೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸಿರ್ತೀನಿ. ಜೊತೆಗೆ ಗ್ರೋ ಅಪ್ಲಿಕೇಶನನ್ನು ಯಾವ ಥರ ಯೂಸ್ ಮಾಡೋದಂತಲೂ ಕೂಡ ತಿಳಿಸಿರ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಫಸ್ಟ್ ನೀವು ಗ್ರೋ ಅಪ್ಲಿಕೇಶನ್ ಓಪನ್ ಮಾಡ್ತೀರಲ್ಲ, ನಿಮಗೆ ಈ ಥರ ಇಂಟರ್ಫೇಸ್ ಎಲ್ಲ ಕಾಣಿಸುತ್ತೆ. ಇಲ್ಲಿ ನಿಮಗೆ ಸ್ಟಾಕ್ಸು, ಸರ್ಚ್ ಬಾರು ಮತ್ತು ಪ್ರಾಫಿಲ್ ಫೋಟೋ ಎಲ್ಲ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ನಾನು ಮುಂದೆ ತಿಳಿಸ್ತೀನಿ ವಿಡಿಯೋದಲ್ಲಿ. ಕೆಳಗಡೆ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಅಂತ ಕಾಣಿಸ್ತಾ ಇದೆ. ಹಿಂಗಂದ್ರೆ ಏನಂತ ತಿಳಿಸ್ತೀನಿ. ನಿಫ್ಟಿ 50ಯಲ್ಲಿ ಭಾರತದ ಟಾಪ್ 50 ಕಂಪನೀಸ್ ಎಲ್ಲ ಇರುತ್ತೆ. ನಿಫ್ಟಿ 50 ಇವಾಗ 25,528 ರೂಪಾಯಿ ಎಲ್ಲ ಹೋಗ್ತಾ ಇದೆ. ಜೊತೆಗೆ ಇವತ್ತು 1% ಎಲ್ಲ ಡೌನ್ ಆಗಿದೆ, ಅಂದ್ರೆ 278 ರೂಪಾಯಿ ಎಲ್ಲ ಇವತ್ತು ಡೌನ್ ಆಗಿದೆ. ಸೆನ್ಸೆಕ್ಸ್ ಅಲ್ಲಿ ಕೂಡ ಹಂಗೆ ಭಾರತದ 30 ಕಂಪನಿಗಳೆಲ್ಲ ಇರುತ್ತೆ. ಅದು ಇವತ್ತು 82,812 ರೂಪಾಯಿ ಎಲ್ಲ ಐತೆ. ಜೊತೆಗೆ 1% ಎಲ್ಲ ಡೌನ್ ಆಗಿದೆ, ಅಂದ್ರೆ 865 ರೂಪಾಯಿ ಎಲ್ಲ ಡೌನ್ ಆಗಿದೆ. ನಿಫ್ಟಿ 50 ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ನಿಮಗೆ ಪ್ರೈಸ್ ಯಾವ ಥರ ಡೌನ್ ಹೋಯಿತು, ಯಾವ ಥರ ಹೈ ಹೋಯಿತು ಅಂತೇಳಿ ಚಾರ್ಟ್ ಮೂಲಕ ತೋರಿಸುತ್ತೆ. ಕೆಳಗಡೆ ಹಂಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಡೀಟೇಲ್ಸ್ ಎಲ್ಲ ಕಾಣಿಸುತ್ತೆ. ಯಾವುದು ಕಂಪನಿಯ 50 ಲೀಸ್ಟ್ ಎಲ್ಲ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ರಿಲಯನ್ಸ್ ಇಂಡಸ್ಟ್ರಿ, HDFC ಬ್ಯಾಂಕು, ಭಾರತಿ ಏರ್ಟೆಲ್, SBI, ಸಿ ಆಲ್ ಕಂಪನೀಸ್ ಅಂತ ಕಾಣಿಸುತ್ತೆ. ಅದರ ಮೇಲೆ ಟ್ಯಾಪ್ ಮಾಡಿದ್ರೆ ಇದರಲ್ಲಿರುವಂಥ 50 ಕಂಪನಿ ಲೀಸ್ಟ್ ಎಲ್ಲ ನೋಡ್ಬೋದು. ಇವುಗಳು ಆಲ್ಮೋಸ್ಟ್ ಇವತ್ತೆಲ್ಲ ರೆಡ್ಡಲ್ಲಿದೆ, ಅಂದರೆ ಎಲ್ಲ ಡೌನಲ್ಲಿದೆ. ಅದಕ್ಕೋಸ್ಕರ ನಿಫ್ಟಿ ಕೂಡ 1% ಡೌನ್ ಹೋಗಿರುವಂಥದ್ದು. ಸೇಮ್ ಹಂಗೆ ಸೆನ್ಸೆಕ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲೂ ಕೂಡ ನಿಮಗೆ ಚಾರ್ಟ್ ಮೂಲಕ ತೋರಿಸುತ್ತೆ. ಕೆಳಗಡೆ ನಿಮಗೆ ಇಲ್ಲಿ ಕೂಡ 30 ಕಂಪನಿ ಲೀಸ್ಟ್ ತೋರಿಸುತ್ತೆ. ರಿಲಯನ್ಸ್ ಇಂಡಸ್ಟ್ರಿ, HDFC, ಭಾರತಿ ಏರ್ಟೆಲ್ ಮತ್ತೆ ICICI ಬ್ಯಾಂಕು, ಸಿ ಆಲ್ ಕಂಪನಿ ಮೇಲೆ ಟ್ಯಾಪ್ ಮಾಡಿಕೊಂಡು ಇಲ್ಲಿರುವಂಥ ಕಂಪನಿ ಲೀಸ್ಟ್ ಎಲ್ಲ ನೋಡ್ಬೋದು. ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಅಲ್ಲಿ ಎರಡೂ ಕೂಡ ಸೇಮ್ ಕಂಪನಿ ನೇಮ್ಸ್ ಎಲ್ಲ ಇತ್ತು. ಏನಂತಂದ್ರೆ ಕೆಲವೊಂದು BSE ಅಲ್ಲಿ ಲಿಸ್ಟೆಡ್ ಆಗಿರುತ್ತೆ, ಕೆಲವೊಂದು NSE ಅಲ್ಲಿ ಲಿಸ್ಟೆಡ್ ಆಗಿರುತ್ತೆ. ಸೆನ್ಸೆಕ್ಸ್ ಬಂದ್ಬಿಟ್ಟು BSE ನೋಡ್ಕೊಳ್ಳುತ್ತೆ, ನಿಫ್ಟಿ ಬಂದ್ಬಿಟ್ಟು NSE ನೋಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕೆಲವೊಂದು ಟೈಮ್ ಅಲ್ಲಿ ಕೆಲವೊಂದು ಸ್ಟಾಕ್ಗಳು ನಿಮಗೆ ರಿಪೀಟ್ ಆಗೋ ರೀತಿಯಲ್ಲಿ ಕಾಣಿಸುತ್ತೆ. ಈ ನಿಫ್ಟಿ 50, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಅವೆಲ್ಲ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ಇದರಲ್ಲಿ ಭಾರತದ ಟಾಪ್ ಕಂಪನಿ ಶೇರ್ಸ್ ಎಲ್ಲ ಬರುತ್ತೆ. ಆ ಕಂಪನಿಗಳು ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದೆ ಒಂದು ದಿನದಲ್ಲಿ ಅಂತೇಳಿ ಇದರಲ್ಲಿ ತೋರಿಸುತ್ತೆ. ಓವರ್ ಆಲ್ ಹೇಳ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಇವತ್ತು ಯಾವ ತರ ಇತ್ತು, ಪ್ರಾಫಿಟ್ ಆಯ್ತಾ, ಲಾಸ್ ಆಯ್ತಾ ಅಂತ ನೋಡ್ಕೊಳ್ಳೋಕೆ ಈ ಇಂಡೆಕ್ಸ್ ಗಳು ನಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೋರ್ ಅಂತ ಕಾಣಿಸ್ತಾ ಇದೆ. ಈ ಒಂದು ಸೆಕ್ಷನ್ ಅಲ್ಲಿ ರೀಸೆಂಟ್ ವ್ಯೂಡ್ ಅಂತ ಇದೆ. ರೀಸೆಂಟ್ ವ್ಯೂ ಅಂದ್ರೆ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ನಾವೇನಾದ್ರೂ ಸ್ಟಾಕ್ ಗಳನ್ನ ಸರ್ಚ್ ಮಾಡಿದಾಗ ನೋಡಬಹುದು. ಇಲ್ಲಿ ನಾನು ರಿಲಯನ್ಸ್ ಇಂಡಸ್ಟ್ರಿ ಸರ್ಚ್ ಮಾಡಿದೀನಿ, ಟೆಕ್ ಮಹೇಂದ್ರ ಸರ್ಚ್ ಮಾಡಿದೀನಿ, TCS, ಇನ್ಫೋಸಿಸ್ ಈ ತರ ಸರ್ಚ್ ಮಾಡಿದೀನಿ. ಅವೆಲ್ಲ ತೋರಿಸುತ್ತೆ. ಇಲ್ಲಿ ನೋಡಬಹುದು ರಿಲಯನ್ಸ್, ಟೆಕ್ ಮಹೇಂದ್ರ, ಇನ್ಫೋಸಿಸ್, TCS ಈ ತರ ಎಲ್ಲ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ರೀಸೆಂಟ್ಲಿ ವೇವ್ಡ್ ಸ್ಟಾಕ್ಸ್ ಎಲ್ಲ ತೋರಿಸುತ್ತೆ. ಹಂಗೆ ಕೆಳಗಡೆ ಬಂದ್ರೆ ಮೋಸ್ಟ್ ಟ್ರೇಡೆಡ್ ಆನ್ ಗ್ರೋ ಅಂತ ಕಾಣಿಸ್ತಾ ಇದೆ. ಅಂದ್ರೆ ಇಡೀ ಸ್ಟಾಕ್ ಮಾರ್ಕೆಟ್ ಅಲ್ಲ, ಈ ಒಂದು ಅಪ್ಲಿಕೇಶನ್ ಅಲ್ಲಿ ಮಾತ್ರ ಯಾವೆಲ್ಲ ಸ್ಟಾಕ್ ಗಳು ಜಾಸ್ತಿಯಾಗಿ ಟ್ರೇಡ್ ಮಾಡ್ತಾ ಇದ್ದಾರೆ, ನಿಮ್ಮಂತ ಇನ್ವೆಸ್ಟರ್ಸ್ ಯಾವ ಒಂದು ಸ್ಟಾಕ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಬಹುದು ಜಮುನಾ ಆಟೋ ಇಂಡಸ್ಟ್ರೀಸ್, ನಿಪಾನ್ ಇಂಡಿಯನ್ ಸಿಲ್ವರ್, ಅದಾದ್ಮೇಲೆ ಇನ್ಫೋಸಿಸ್, ಇಂಜಿನಿಯರ್ಸ್ ಇಂಡಿಯಾ ಈ ತರ ಸ್ಟಾಕ್ ಗಳಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕಾಣಿಸುತ್ತೆ ಪ್ರಾಡಕ್ಟ್ಸ್ ಅಂಡ್ ಟೂಲ್ಸ್ ಅಂತೇಳಿ. ಇದರಲ್ಲಿ ತುಂಬಾ ಆಪ್ಷನ್ಸ್ ಎಲ್ಲ ಕಾಣಿಸ್ತಾ ಇದೆ. ಫಸ್ಟ್ ನೇದು MTF. ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡೋದಿಲ್ಲ, ಬಟ್ ಬೇಸಿಕ್ ಇನ್ಫಾರ್ಮೇಶನ್ ಹೇಳ್ತೀನಿ. ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂತೀವಿ, ಬಟ್ ಅಮೌಂಟ್ ಸ್ವಲ್ಪ ಕಡಿಮೆ ಇರುತ್ತೆ. ಲೋನ್ ಮುಖಾಂತರ ಸ್ಟಾಕ್ ಮಾರ್ಕೆಟ್ ಗೆ ಹೋಗಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಈ ಒಂದು MTF ಯೂಸ್ ಮಾಡ್ತಾರೆ. ಇದರಲ್ಲಿ ಇಂಟ್ರೆಸ್ಟ್ ಕೂಡ ಹಾಕ್ತಾರೆ ಈ ಒಂದು ಅಪ್ಲಿಕೇಶನ್ ಮೂಲಕ. ಸೊ ಅದಕ್ಕೋಸ್ಕರ ಬಿಗಿನರ್ ಆಗಿದ್ರೆ ಇದು ಯಾವುದೇ ರೀತಿ ಯೂಸ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಬರುತ್ತೆ ಸ್ಟಾಕ್ SIP ಅಂತ ಹೇಳಿ. ಇಲ್ಲಿ ಟ್ಯಾಪ್ ಮಾಡಿದ್ರೆ ಕೆಲವೊಂದು ಸ್ಟಾಕ್ ಗಳ ಲಿಸ್ಟ್ ಎಲ್ಲ ಕೊಟ್ಟಿದೆ. ಇಲ್ಲಿ ನಾವು ಮಂತ್ಲಿ ಇಷ್ಟು ಅಮೌಂಟ್ ಅಂತ ಹೇಳಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಬಹುದು. ನೆಕ್ಸ್ಟ್ ETF ಅಂದ್ರೆ ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡುವಂತದ್ದು. ಇವಾಗ ನಾನು ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದೆ ನಿಫ್ಟಿ 50 ಅಂತ ಹೇಳಿ, ಅದರಲ್ಲಿ 50 ಕಂಪನಿ ಎಲ್ಲ ಇರುತ್ತೆ ಅಂತ ಹೇಳಿ. ಆ 50 ಕಂಪನಿಯಲ್ಲಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಕ್ ಹೋದ್ರೆ ತುಂಬಾನೇ ಅಮೌಂಟ್ ಬೇಕಾಗುತ್ತೆ. ಸಿಂಪಲ್ ಆಗಿ ನೀವು ನಿಫ್ಟಿ 50 ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ಕೊಂತೀರಂದ್ರೆ ಸಿಂಪಲ್ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ತುಂಬಾ ETFs ಎಲ್ಲ ಸಿಗುತ್ತೆ. ಅಂದ್ರೆ ಗೋಲ್ಡ್ ಮೇಲೆ, ಸಿಲ್ವರ್ ಮೇಲೆ, ETF ಮೇಲೆ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್, ಇದ್ರ ಪ್ರತಿಯೊಂದು ಕೂಡ ನಿಮಗೆ ETFs ಎಲ್ಲ ಸಿಗುತ್ತೆ. ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಆ ಇಂಡೆಕ್ಸ್ ಅಲ್ಲಿರುವಂತಹ ಎಲ್ಲಾ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಿದಂಗೆ ಆಗುತ್ತೆ. ಎಕ್ಸಾಂಪಲ್ ಫಸ್ಟ್ ಕಾಣಿಸ್ತಾ ಇದೆ ಜರೋದಾ ನಿಫ್ಟಿ 1 ಡೇ ರಿಟರ್ನ್ ಅಂತ ಕಾಣಿಸ್ತಾ ಇದೆಯಲ್ಲ. ಸಿಂಪಲ್ ಆಗಿ ನೀವು 112 ರೂಪಾಯಿ ಕಾಣಿಸ್ತಾ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಭಾರತದ 50 ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡಿದಂಗೆ ಆಗುತ್ತೆ. ನೆಕ್ಸ್ಟ್ IPO ಅಂದ್ರೆ ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಗೆ ಬರುವಂತ ಕಂಪನಿಗಳು ಫಸ್ಟ್ ಇಲ್ಲಿ ನಿಮಗೆ ಲೀಸ್ಟ್ ಆಗೋದನ್ನ ತೋರಿಸುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇವಾಗ ಸದ್ಯ ಯಾವ್ದೆಲ್ಲ ಕಂಪನಿಗಳು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಗೆ ಬರ್ಬೇಕಂತೇಳಿ ಲೀಸ್ಟ್ ಆಗಿದೆ ಅಂತ ನೋಡಬಹುದು. ಒಂದು ಕಾಣಿಸ್ತಾ ಇದೆ, ಪಕ್ಕದಲ್ಲಿ ಅಪ್ಲೈಡ್ ಅಂತ ಕಾಣಿಸ್ತಾ ಇದೆ. ನೀವೇನಾದ್ರೂ ಅಪ್ಲಿಕೇಶನ್ IPO ಏನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ನಿಮಗೆ ಸ್ಟೇಟಸ್ ಎಲ್ಲ ತೋರಿಸುತ್ತೆ. ಕ್ಲೋಸ್ಡ್ ಅಂತ ಇದೆ, ಇಲ್ಲಿ ಯಾವೆಲ್ಲ IPO ಗಳು ಬಂದಿದೆ ಮತ್ತೆ ಎಷ್ಟು ರಿಟರ್ನ್ ಮೂಲಕ ಕ್ಲೋಸ್ ಆಗಿದೆ ಅಂತ ಕೂಡ ತೋರಿಸುತ್ತೆ. ರೀಸೆಂಟ್ಲಿ ಕ್ಲೋಸ್ ಆಗಿರೋದೆಲ್ಲ ನೋಡಬಹುದು. ಭಾರತ್ ಕೋಕಿಂಗ್ ಎಲ್ಲ 95% ಎಲ್ಲ ರಿಟರ್ನ್ ಕೊಟ್ಟಿದೆ. ಸ್ಯಾಡೋಫಾಕ್ಸ್ ಎಲ್ಲ 9% ಡೌನ್ ಆಗಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಅಂತ ಕಾಣಿಸ್ತಾ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಮುಂದೆ ಬರುವಂತಹ ಕಂಪನಿಗಳ ಲಿಸ್ಟ್
ಕೂಡ ಕೊಟ್ಟಿರ್ತಾರೆ. ಅದನ್ನ ನೋಡ್ಕೊಂಡು ನಿಮ್ಮ ಒಂದು ಪ್ಲಾನ್ ಕೂಡ ಮಾಡಬಹುದು. IPO ಗೆ ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ ಹೇಳಿ. ನೆಕ್ಸ್ಟ್ ಆಪ್ಷನ್ಸ್ ಬಾಂಡ್ಸ್. ಇದು ಕೂಡ ಒಂಥರ IPO ನೇ ತರ. ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಕಂಪನಿಗಳಿಗೆ ಲೋನ್ ಬೇಕಾಗಿರುತ್ತೆ. ಅವರು ಇಷ್ಟು ಪರ್ಸೆಂಟ್ ಬಡ್ಡಿ ಮೂಲಕ ನಿಮಗೆ ರಿಟರ್ನ್ ಕೊಡ್ತೀವಿ ಅಂತ ಹೇಳಿ ಇಷ್ಟು ಅಮೌಂಟ್ ಅಂತ ಹೇಳಿ ಬಾಂಡ್ಸ್ ಅನ್ನ ತರ್ತಾರೆ. ಅದ್ರ ಮೂಲಕ ನಾವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತೆ. ಇವು ಆಲ್ಮೋಸ್ಟ್ ಅನ್ಲಿಸ್ಟೆಡ್ ಕಂಪನೀಸ್ ಎಲ್ಲ ಆಗಿರುತ್ತೆ. ನೆಕ್ಸ್ಟ್ ಸ್ಕ್ರೀನರ್. ಇದು ಬಂದ್ಬಿಟ್ಟು ಸಪರೇಟ್ ವೆಬ್ಸೈಟ್. ಕೆಲವೊಂದು ಸ್ಟಾಕ್ ಗಳನ್ನ ಫಿಲ್ಟರ್ ಮಾಡಿ ಯಾವೆಲ್ಲ ಸ್ಟಾಕ್ ಗಳು ತುಂಬಾ ವೋಲ್ಟಿಲಿಟಿ ಐತೆ, ಜಾಸ್ತಿ ನ್ಯೂಸ್ ಎಲ್ಲ ಐತೆ, ಆ ಸ್ಟಾಕ್ ಗಳ ಲಿಸ್ಟ್ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ಇಂಟ್ರಾಡೇ ಅಂದ್ರೆ ಒಂದೇ ದಿನದಲ್ಲಿ ಯಾವ ಒಂದು ಸ್ಟಾಕ್ ಗಳ ಪ್ರೈಸ್ ಜಾಸ್ತಿ ಹೆಚ್ಚು ಕಡಿಮೆ ಆಗಿದೆ, ಪ್ಲಸ್ ಯಾವ್ದೆಲ್ಲ ಸ್ಟಾಕ್ ಗಳನ್ನ ಜಾಸ್ತಿ ಜನ ಬೈ ಮಾಡ್ತಾ ಇದಾರೆ, ಸೆಲ್ ಮಾಡ್ತಾ ಇದಾರೆ ಅನ್ನೋದನ್ನ ಈ ಒಂದು ಇಂಟ್ರಾಡೇ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಈವೆಂಟ್ಸ್ ಅಂದ್ರೆ ಯಾವೊಂದು ಸ್ಟಾಕ್ ಗಳ ಡಿವಿಡೆಂಟ್ ಆಯ್ತು, ಬೋರ್ಡ್ ಮೀಟಿಂಗ್ ಆಯ್ತು, ಇಂಪಾರ್ಟೆಂಟ್ ಮೀಟಿಂಗ್ಸ್ ಆಯ್ತು, ಪ್ರತಿಯೊಂದನ್ನು ಕೂಡ ಇಲ್ಲಿ ತೋರಿಸುತ್ತೆ. ಇಲ್ಲಿ ಸಪರೇಟ್ ಆಗಿ ಆಪ್ಷನ್ಸ್ ಕೂಡ ಇರುವಂತದ್ದು. ಯಾವೆಲ್ಲ ಕಂಪನಿಗಳು ಡಿವಿಡೆಂಟ್ ಎಲ್ಲ ಬಂದಿದೆ, ಪ್ಲಸ್ ನಮ್ಮ ಒಂದು ವಾಚ್ ಲಿಸ್ಟ್ ಅಲ್ಲಿ ಏನೆಲ್ಲ ನ್ಯೂಸ್ ಎಲ್ಲ ಇದೆ ಅಥವಾ ಯಾವ್ದಾದ್ರು ಮೀಟಿಂಗ್ ಎಲ್ಲ ಆಯ್ತಾ ಅದೆಲ್ಲ ನೋಡ್ಕೋಬಹುದು. ಮತ್ತೆ ಫ್ರಮ್ ಹೋಲ್ಡಿಂಗ್ ಇಂದ ಅಂದ್ರೆ ನಮ್ಮ ಒಂದು ಸ್ಟಾಕ್ ಅಲ್ಲಿ ಯಾವ್ದಾದ್ರು ಬೈ ಮಾಡ್ಕೊಂಡು ಹೋಲ್ಡ್ ಮಾಡಿರ್ತೀವಲ್ಲ ಆ ಒಂದು ಸ್ಟಾಕ್ ಗಳ ರಿಲೇಟೆಡ್ ಏನಾದ್ರು ಬೋನಸ್ ಇಶ್ಯೂ ಮಾಡಿದೆ ಅಥವಾ ಡಿವಿಡೆಂಟ್ ಏನಾದ್ರು ಕೊಡ್ತಾ ಇದ್ರೆ ಅನ್ನೋದು ಸಪರೇಟ್ ಆಗಿ ನೋಡಬಹುದು. ಹಾಗೆ ಕೆಳಗಡೆ ಬಂದ್ರೆ ಟಾಪ್ ಮೂವರ್ಸ್ ಟುಡೇ ಅಂತ ಬರುತ್ತೆ. ಅಂದ್ರೆ ಇವತ್ತೊಂದು ದಿನದಲ್ಲಿ ಯಾವೆಲ್ಲ ಸ್ಟಾಕ್ ಗಳು ತುಂಬಾನೇ ಜಾಸ್ತಿ ಮೂವ್ ಆಗಿದೆ, ಜಾಸ್ತಿ ಪ್ರಾಫಿಟ್ ಅನ್ನ ಕೊಟ್ಟಿದೆ, ಆ ಒಂದು ಸ್ಟಾಕ್ ಗಳ ಲಿಸ್ಟ್ ಎಲ್ಲ ತೋರಿಸುತ್ತೆ. ಇಲ್ಲಿ ನಿಮಗೆ ಆಪ್ಷನ್ಸ್ ಕೊಟ್ಟಿದೆ ಲಾರ್ಜ್ ಕ್ಯಾಪ್ ಅಂತ ಹೇಳಿ. ಇಲ್ಲಿ ನೀವು ಚೇಂಜ್ ಕೂಡ ಮಾಡ್ಕೋಬಹುದು. ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಮಿಡ್ ಕ್ಯಾಪ್ ಎಲ್ಲ ಬರುತ್ತೆ. ಮಿಡ್ ಕ್ಯಾಪ್ ಅಲ್ಲಿ ಯಾವೆಲ್ಲ ಸ್ಟಾಕ್ ಗಳು ಇವತ್ತು ಜಾಸ್ತಿ ರಿಟರ್ನ್ಸ್ ಎಲ್ಲ ಕೊಟ್ಟಿದೆ, ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ ಕೂಡ ಯಾವೆಲ್ಲ ಸ್ಟಾಕ್ ಗಳು ಜಾಸ್ತಿ ರಿಟರ್ನ್ಸ್ ಎಲ್ಲ ಕೊಟ್ಟಿದೆ. ಇಲ್ಲಿ ಕೇವಲ 3 ಸ್ಟಾಕ್ ಗಳ ಲಿಸ್ಟ್ ತೋರಿಸ್ತಾ ಇದೆ. ಬಾಕಿ ಎಲ್ಲ ಸ್ಟಾಕ್ ಗಳ ಲಿಸ್ಟ್ ನೋಡ್ಬೇಕಾದ್ರೆ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಇವತ್ತು ಮೂವ್ ಆಗಿರುವಂತಹ ಪ್ರತಿಯೊಂದು ಸ್ಟಾಕ್ ಗಳ ಲಿಸ್ಟ್ ಎಲ್ಲ ಬರುತ್ತೆ. ಪಕ್ಕದಲ್ಲಿ ನೋಡಬಹುದು ಟಾಪ್ ಲೂಸರ್ಸ್ ಅಂತ ಐತೆ. ಅಂದ್ರೆ ಇವತ್ತು ಯಾವೆಲ್ಲ ಸ್ಟಾಕ್ ಗಳು ಜಾಸ್ತಿ ಡೌನ್ ಆಗಿದೆ ಅಂತ ಹೇಳಿ ಅವುಗಳ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಚೇಂಜ್ ಮಾಡ್ಕೋಬಹುದು. ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಅಂತ ಕಾಣಿಸ್ತಾ ಇದೆ. ಮೇಲೆ ಟ್ಯಾಪ್ ಮಾಡ್ಕೊಂಡು ನಿಫ್ಟಿ 100, ನಿಫ್ಟಿ 500, ನಿಫ್ಟಿ ಮಿಡ್ ಕ್ಯಾಪ್ ಈ ತರ ಎಲ್ಲ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಟಾಪ್ ವಾಲ್ಯೂಮ್ ಅಂತ ಕಾಣಿಸ್ತಾ ಇದೆ. ಅಂದ್ರೆ ಇವತ್ತು ಬೈ ಅಂಡ್ ಸೆಲ್ ಜಾಸ್ತಿ ಇರುವಂತಹ ಸ್ಟಾಕ್ ಗಳ ಲಿಸ್ಟ್ ಕೂಡ ತೋರಿಸುತ್ತೆ. ನೆಕ್ಸ್ಟ್ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಪಕ್ಕದಲ್ಲಿ 52 ಹೈ ಅಂದ್ರೆ ಇವತ್ತಿನ ದಿನ ಯಾವೆಲ್ಲ ಸ್ಟಾಕ್ ಗಳು ತನ್ನ ಒಂದು 52 ಹೈ ಲೆವೆಲ್ಗೆ ಮಾರ್ಕ್ ಅಲ್ಲಿ ಟಚ್ ಆಗ್ತಾ ಇದೆ ಅನ್ನೋ ತೋರಿಸುತ್ತೆ. ಮತ್ತೆ 52 ಲೋ ಕೂಡ ತೋರಿಸುತ್ತೆ. ಅಂದ್ರೆ ತುಂಬಾ ಹೈ ರಿಟರ್ನ್ಸ್ ಎಲ್ಲ ಕೊಟ್ಟು ಫುಲ್ ಡೌನ್ ಅಲ್ಲಿ ಹೋಗ್ತಾ ಇರುವಂತಹ ಸ್ಟಾಕ್ ಗಳ ಲಿಸ್ಟ್ ಕೂಡ ತೋರಿಸುತ್ತೆ. ಅಂದ್ರೆ ಈ ಒಂದು ವರ್ಷದಿಂದ ಏನ್ ಸ್ಟಾಕ್ ಪ್ರೈಸ್ ಇತ್ತಲ್ಲ ಅಲ್ಲಿಗೆ ಸೇಮ್ ಇವತ್ತಿನ ಡೇಟಿಗೆ ಬಂದಿರೋದನ್ನ ತೋರಿಸುತ್ತೆ. ಹಾಗೆ ಕೆಳಗಡೆ ಬಂದ್ರೆ ಮೋಸ್ಟ್ ಟ್ರೇಡೆಡ್ ಇನ್ MTF ಅಂತ ಕಾಣಿಸ್ತಾ ಇದೆ. ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಲೋನ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಜಾಸ್ತಿ ಟ್ರೇಡ್ ಮಾಡಿರುವಂತಹ ಸ್ಟಾಕ್ ಗಳನ್ನ ತೋರಿಸುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಂಟ್ರಾಡೇ ಸ್ಟಾಕ್ ಕೂಡ ತೋರಿಸುತ್ತೆ. ಅಂದ್ರೆ ಇವತ್ತಿನ ದಿನ ಯಾವೆಲ್ಲ ಸ್ಟಾಕ್ ಗಳು ಒಂದ್ ದಿನದಲ್ಲಿ ಜಾಸ್ತಿ ಮಾರಾಟವಾಗಿದೆ, ಜಾಸ್ತಿ ಬೈ ಮಾಡಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ನೋಡಬಹುದು ಇಂಜಿನಿಯರ್ಸ್ ಇಂಡಿಯಾ, ಅದಾದ್ಮೇಲೆ ಅವಂತಿ ಫೀಡ್ಸ್, ಫಿಸಿಕ್ಸ್ ವಾಲಾ, ಆಮೇಲೆ ಲೆನ್ಸ್ ಕಾರ್ಡ್ ಸೊಲ್ಯೂಷನ್ ಈ ತರ ಎಲ್ಲ ಸ್ಟಾಕ್ ತೋರಿಸ್ತಾ ಇದೆ. ಹಾಗೆ ಕೆಳಗಡೆ ಬಂದ್ರೆ ವ್ಯಾಲ್ಯೂಮ್ ಶಾಕರ್ಸ್ ಅಂತ ಕಾಣಿಸ್ತಾ ಇದೆ. ಅಂದ್ರೆ ಒಂದು ವಾರದಲ್ಲಿ ಯಾವೆಲ್ಲ ಸ್ಟಾಕ್ ಗಳು ಅತಿ ಹೆಚ್ಚಾಗಿ ಬೈ ಅಂಡ್ ಸೆಲ್ ಆಗಿದೆ ಅನ್ನೋ ಸ್ಟಾಕ್ ಗಳ ಲಿಸ್ಟ್ ಕೂಡ ತೋರಿಸುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದ್ರೆ ಟ್ರೇಡಿಂಗ್ ಸ್ಕ್ರೀನ್ ಅಂತ ಕಾಣಿಸ್ತಾ ಇದೆ. ಬುಲ್ಲಿಶ್ ಬೀರಿಶ್ ಅಂತ ಕಾಣಿಸ್ತಾ ಇರುವಂತದ್ದು. ಇವೆಲ್ಲ ಟೆಕ್ನಿಕಲ್ ಅನಾಲಿಸಿಸ್, ಗ್ರೋ ಅಪ್ಲಿಕೇಶನ್ ಮೂಲಕ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಯಾವೆಲ್ಲ ಸ್ಟಾಕ್ ಗಳು ರೆಸಿಸ್ಟೆನ್ಸ್ ಹತ್ರ ನಿಂತಿದೆ, ಮತ್ತೆ ಯಾವೆಲ್ಲ ಸ್ಟಾಕ್ ಗಳು ಸಪೋರ್ಟ್ ಅನ್ನ ತಗೊಳ್ತಾ ಇದೆ, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಅನಾಲಿಸಿಸ್ ಮಾಡಿಕೊಂಡು ಅವರು ರೆಕಮೆಂಡ್ ಮಾಡ್ತಾರೆ. ಫಸ್ಟ್ ನೋಡಬಹುದು ರಿಜಿಸ್ಟ್ರೇಷನ್ ಬ್ರೇಕ್ಔಟ್ ಅಂತ ಕಾಣಿಸ್ತಾ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇವತ್ತಿನ ದಿನ ಯಾವೆಲ್ಲ ಸ್ಟಾಕ್ ಗಳು ತನ್ನ ರಿಜಿಸ್ಟ್ರೇಷನ್ ಲೆವೆಲ್ ಬಂದು ಬ್ರೇಕ್ಔಟ್ ಆಗುವ ಮೂಲಕ ಅಥವಾ ಬ್ರೇಕ್ಔಟ್ ಆಗುವ ಸೂಚನೆಯನ್ನು ತೋರಿಸ್ತಾ ಇದೆ ಅನ್ನೋ ಸ್ಟಾಕ್ ಗಳ ಲಿಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಈ ತರ ನೀವು ಪ್ರತಿಯೊಂದನ್ನು ಕೂಡ ನೋಡಬಹುದು. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸೆಕ್ಟರ್ ಟ್ರೆಂಡಿಂಗ್ ಟುಡೇ ಅಂತ ಕಾಣಿಸುತ್ತೆ. ಅಂದ್ರೆ ತುಂಬಾ ಸೆಕ್ಟರ್ ಎಲ್ಲ ಇರುವಂತದ್ದು. ಇವತ್ತು ಯಾವೆಲ್ಲ ಸೆಕ್ಟರ್ ಗಳು ಪಾಸಿಟಿವ್ ಅಲ್ಲಿ ಇದೆ ಮತ್ತು ನೆಗೆಟಿವ್ ಅಲ್ಲಿ ಇದೆ ಅಂತ ತೋರಿಸುತ್ತೆ. ಎಜುಕೇಶನ್ ಸೆಕ್ಟರ್ 3% ಎಲ್ಲ ಅಪ್ ಇದೆ, ಮತ್ತೆ ಅಪ್ರಿಲ್ ಅನ್ನೋದು 1.6% ಎಲ್ಲ ಅಪ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಅನ್ನೋದು ನೆಗೆಟಿವ್ ಅಲ್ಲಿ ಇರುವಂತದ್ದು, ಮತ್ತೆ ನಾನ್ ಫೆರರಿಸ್ ಮೆಟಲ್ಸ್ ಅಂತ ಐತಲ್ಲ ಅದು ಕೂಡ ನೆಗೆಟಿವ್ ಅಲ್ಲಿ ಇರುವಂತದ್ದು. ಇಲ್ಲಿ ತುಂಬಾನೇ ಸೆಕ್ಟರ್ಸ್ ಎಲ್ಲ ಇದೆ, ಅದನ್ನೆಲ್ಲ ನೀವು ನೋಡ್ಕೋಬಹುದು. ಯಾವೆಲ್ಲ ಸೆಕ್ಟರ್ ಜಾಸ್ತಿ ಪ್ರಾಫಿಟ್ ಮಾಡಿದೆ, ಯಾವೆಲ್ಲ ಸೆಕ್ಟರ್ ಡೌನ್ ಆಗಿದೆ ಅಂತ ಹೇಳಿ. ಹಾಗೆ ಕೆಳಗಡೆ ಬಂದ್ರೆ ಪಾಪ್ಯುಲರ್ ETFs ಮತ್ತು SIP ಅಂತ ಕಾಣಿಸುತ್ತೆ. ಇಲ್ಲಿ ನೀವು ಕೆಲವೊಂದು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಮಂತ್ಲಿ ಇನ್ವೆಸ್ಟ್ ಮಾಡಬಹುದು. ಮತ್ತೆ ಕೆಳಗಡೆ ಬಂದ್ರೆ ETFs ಬೈ ಗ್ರೋ, ಅಂದ್ರೆ ಗ್ರೋ ಅಪ್ಲಿಕೇಶನ್ ಮೂಲಕ ನೀವು ಸಪರೇಟ್ ಆಗಿ ನಿಫ್ಟಿ ಇಂಡೆಕ್ಸ್ ಅಲ್ಲಿ ಅಥವಾ ಗೋಲ್ಡ್, ಸಿಲ್ವರ್ ಈ ತರ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಜೊತೆಗೆ ನೀವು SIP ಕೂಡ ಮಾಡಬಹುದು. ನೆಕ್ಸ್ಟ್ ಕೆಳಗಡೆ ಬಂದ್ರೆ ಸ್ಟಾಕ್ ಇನ್ ನ್ಯೂಸ್ ಅಂತ ಕಾಣಿಸ್ತಾ ಇದೆ. ಅಂದ್ರೆ ಯಾವೆಲ್ಲ ಸ್ಟಾಕ್ ಗಳು ಇವತ್ತು ನ್ಯೂಸ್ ಅಲ್ಲಿ ಇದಾವೆ ಆ ಸ್ಟಾಕ್ ಗಳ ಲಿಸ್ಟ್ ಎಲ್ಲ ಕಾಣಿಸುತ್ತೆ. ಮಾರ್ಕೆಟ್ ನ್ಯೂಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಮತ್ತೆ ನಮ್ಮ ಒಂದು ವಾಚ್ ಲಿಸ್ಟ್ ಅಲ್ಲಿ ಇರುವಂತಹ ಸ್ಟಾಕ್ ಗಳ ಲಿಸ್ಟ್ ಕೂಡ ಈ ಕಡೆ ಇರುತ್ತೆ. ನಾವೆಲ್ಲ ವಾಚ್ ಲಿಸ್ಟ್ ಹಾಕಿರ್ತೀವಲ್ಲ ಆ ಸ್ಟಾಕ್ ಗಳ ನ್ಯೂಸ್ ಆಯ್ತು, ಪ್ರತಿಯೊಂದು ಕೂಡ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಇದಿಷ್ಟು ಎಕ್ಸ್ಪ್ಲೋರ್ ಅನ್ನೋ ಆಪ್ಷನ್ಸ್ ಅಲ್ಲಿ ಇರುವಂತದ್ದು.
ನೆಕ್ಸ್ಟ್ ಬರುತ್ತೆ ಹೋಲ್ಡಿಂಗ್ ಅಂತೇಳಿ. ಇದ್ರ ಬಗ್ಗೆ ನಾನು ಮುಂದೆ ತಿಳಿಸ್ತೀನಿ. ಯಾಕಂದ್ರೆ ನಾವು ಯಾವ್ದಾದ್ರು ಸ್ಟಾಕ್ ಬೈ ಮಾಡಿದಾಗ ಆ ಒಂದು ಸ್ಟಾಕ್ ಇಲ್ಲಿ ನಿಮಗೆ ತೋರಿಸುತ್ತೆ ಒಂದ್ ದಿನಕ್ಕೆ ಏನೆಲ್ಲ ರಿಟರ್ನ್ ಕೊಟ್ಟಿದೆ, ಟೋಟಲ್ ರಿಟರ್ನ್ಸ್ ಎಷ್ಟು ಬಂದಿದೆ ಅಂತ ಹೇಳಿ ತೋರಿಸುತ್ತೆ. ಕೆಳಗಡೆ ಇನ್ವೆಸ್ಟ್ ನಾವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ವಿ ಅಂತ ಕೂಡ ತೋರಿಸುತ್ತೆ. ಪೊಸಿಷನ್ ಅನ್ನೋದು ಕೂಡ ಅದೇ ರೀತಿ, ನಾವೇನಾದ್ರೂ ಸ್ಟಾಕ್ ಅನ್ನ ಬೈ ಮಾಡಿದಾಗ ಫಸ್ಟ್ ದಿನ ಇಲ್ಲಿ ತೋರಿಸುತ್ತೆ, ಪೊಸಿಷನ್ ಅನ್ನೋ ಟೈಮಲ್ಲಿ ತೋರಿಸುತ್ತೆ. ಒಂದಿನ ಆದ್ಮೇಲೆ ಹೋಲ್ಡಿಂಗ್ಸ್ ಅಲ್ಲಿ ಹೋಗುತ್ತೆ. ಆರ್ಡರ್ಸ್ ಅನ್ನೋದು ನಾವು ಏನಾದ್ರೂ ಸ್ಟಾಕ್ ಅನ್ನ ಬೈ ಮಾಡಿದಾಗ ಅಥವಾ ಏನಾದ್ರೂ ಮಾರ್ಕೆಟ್ ಪ್ರೈಸ್ ಗೆ ಬೈ ಮಾಡಕ್ ಹೋಗ್ತೀವಲ್ಲ, ಆ ಆರ್ಡರ್ಸ್ ಲಿಸ್ಟ್ ಎಲ್ಲ ಇಲ್ಲಿ ತೋರಿಸುತ್ತೆ. ಇವಾಗ ನಾನು ಯಾವ್ದಾದ್ರು ಒಂದು ಸ್ಟಾಕ್ ಬೈ ಮಾಡ್ತೀನಲ್ಲ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇನ್ನು ಮೈ ವಾಚ್ ಲಿಸ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಮ್ಮ ಒಂದು ಫೇವರೇಟ್ ಸ್ಟಾಕ್ ಗಳಾಯ್ತು ಅಥವಾ ನಾವು ಮುಂದೆ ಈ ತರ ಸ್ಟಾಕ್ ಗಳನ್ನ ಇನ್ವೆಸ್ಟ್ ಮಾಡ್ಬೇಕಂತ ಏನಾದ್ರು ಇಟ್ಕೊಂತೀವಲ್ಲ, ಆ ಸ್ಟಾಕ್ ಗಳನ್ನ ನಾವು ಇಲ್ಲಿ ಆಡ್ ಮಾಡಿ ಇಟ್ಕೋಬಹುದು. ಇನ್ನು ಕೆಳಗಡೆ ನೋಡಬಹುದು F&O ಮತ್ತು ಮ್ಯೂಚುವಲ್ ಫಂಡ್, UPI, ಲೋನ್ಸ್ ಅಂತ ಇದೆ. ಫಸ್ಟ್ F&O ಮೇಲೆ ಟ್ಯಾಪ್ ಮಾಡಿದ್ರೆ ಇದೊಂದು ಸಪರೇಟ್ ಆಗಿ ಸೆಕ್ಷನ್ ಎಲ್ಲ ಓಪನ್ ಆಗುತ್ತೆ. ನಾನು ನಿಮ್ಗೆ ಫಸ್ಟ್ ತಿಳಿಸಿದೆ ನಿಫ್ಟಿ 50, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಅಂತ ಹೇಳಿ. ಇವೆಲ್ಲ ಆಪ್ಷನ್ ಚೈನ್ ಮೂಲಕ ಓಪನ್ ಆಗುತ್ತೆ. ಅಂದ್ರೆ ನಿಫ್ಟಿ 50 ಅಲ್ಲಿ ನಾವು ಸಪರೇಟ್ ಆಗಿ ಯಾವ್ದಾದ್ರು ಒಂದು ಆಪ್ಷನ್ ಅನ್ನ ಬೈ ಮಾಡ್ಕೊಂಡು ಅದನ್ನ ಸೆಲ್ ಕೂಡ ಮಾಡಬಹುದು. ಇದು ಒಂದು ಸಪರೇಟ್ ಆಗಿರುವಂತ ಟಾಪಿಕ್. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಯಾವ ತರ ಆಪ್ಷನ್ಸ್ ಅನ್ನ ಬೈ ಮಾಡೋದು, ಯಾವ ತರ ಸೆಲ್ ಮಾಡೋದು ಅಂತ ಹೇಳಿ. ಜೊತೆಗೆ ಇಕ್ವಿಟಿ ಅಲ್ಲದೆ ಕಮ್ಯುನಿಟೀಸ್ ಕೂಡ ಬರುತ್ತೆ. ಅಂದ್ರೆ ಗೋಲ್ಡ್, ಸಿಲ್ವರ್, ಕ್ರೂಡ್ ಆಯಿಲ್, ಅದಾದ್ಮೇಲೆ ನ್ಯಾಚುರಲ್ ಗ್ಯಾಸ್, ಈ ತರ ಆಪ್ಷನ್ಸ್ ಎಲ್ಲ ಇರುತ್ತೆ. ಇಲ್ಲೂ ಕೂಡ ನಾವು ಸಪರೇಟ್ ಆಗಿ ಕಾಂಟ್ರಾಕ್ಟ್ ಮೂಲಕ ಆಪ್ಷನ್ಸ್ ಅನ್ನ ಬೈ ಮಾಡ್ಕೊಂಡು ಸೆಲ್ ಮಾಡಬಹುದು. ಮ್ಯೂಚುವಲ್ ಫಂಡ್, ಇಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್, HIP ಮತ್ತೆ ETFs ಪ್ರತಿಯೊಂದು ಕೂಡ ಇರುತ್ತೆ. ಅಲ್ಲಿ ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿರ್ತಾರೆ. ಮತ್ತೆ ಯಾವೆಲ್ಲ ಸ್ಟಾಕ್ಗಳು 3 ವರ್ಷದಲ್ಲಿ 5 ವರ್ಷದಲ್ಲಿ ರಿಟರ್ನ್ ಕೊಟ್ಟಿದೆ, ಯಾವೆಲ್ಲ ಸ್ಟಾಕ್ಗಳು ಎಷ್ಟು ರಿಟರ್ನ್ ಕೊಡಿಸುತ್ತೆ, ಎಲ್ಲ ಪ್ರತಿಯೊಂದು ಕೂಡ ಎಸ್ಟಿಮೇಟೆಡ್ ಆಗಿ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿರ್ತಾರೆ. ಅದಾದ್ಮೇಲೆ ಹೈ ರಿಟರ್ನ್ಸ್ ಇರುವಂತಹ ETFs, SIP ಎಲ್ಲ ಕೊಟ್ಟಿರ್ತಾರೆ. ನೀವು ಸಪರೇಟ್ ಆಗಿ ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಲ್ಲ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ಅಲ್ಲಿರುವಂತಹ ETF ಇಲ್ಲ SIP ಮೇಲೆ ನೀವು ಮಂತ್ಲಿ ಇಷ್ಟು ಅಮೌಂಟ್ ಅಂತ ಹೇಳಿ ಇನ್ವೆಸ್ಟ್ ಮಾಡಬಹುದು. ನೆಕ್ಸ್ಟ್ UPI ಅಂದ್ರೆ ನಾರ್ಮಲ್ ಆಗಿ ಗೂಗಲ್ ಪೇ, ಫೋನ್ ಪೇ ಮಾಡ್ತೀವಲ್ಲ, ಸಪರೇಟ್ ಆಗಿ ಅದೇ ತರ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಇದು ನಾರ್ಮಲ್ ಆಗಿರುವಂತದ್ದು, ಯಾವುದೇ ರೀತಿ ಟ್ರೇಡಿಂಗ್ ಸಂಬಂಧಪಟ್ಟಿದ್ದಲ್ಲ. ನೆಕ್ಸ್ಟ್ ಲೋನ್ಸ್, ಇವರು ಸಪರೇಟ್ ಆಗಿ ಲೋನ್ಸ್ ಕೂಡ ಕೊಡ್ತಾರೆ. ಇದು ಕೂಡ ಒಂಥರ ಸಪರೇಟ್ ಸೆಕ್ಷನ್ ಅಂತಾನೆ ಹೇಳ್ಬಹುದು. ಇವಾಗ ನೀವು ಬೇಸಿಕ್ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ. ಇವಾಗ ಸರ್ಚ್ ಮಾಡಿ ಯಾವ ತರ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ತಿಳಿಸ್ತೀನಿ. ಈಗ ಸರ್ಚ್ ಬಾರ್ ಓಪನ್ ಮಾಡಿದೀನಿ. ನಾನು ಸಿಂಪಲ್ ಆಗಿ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಎಕ್ಸಾಂಪಲ್ ವಿಪ್ರೋ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ವಿಪ್ರೋ ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಫಸ್ಟ್ ಕಾಣಿಸುತ್ತೆ ವಿಪ್ರೋ ಲಿಮಿಟೆಡ್ ಸ್ಟಾಕ್ ಅಂತ ಕಾಣಿಸ್ತಾ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನೋಡಬಹುದು, ಇವತ್ತು 2% ಎಲ್ಲ ಡೌನ್ ಆಗಿದೆ. ಮತ್ತೆ ಡೌನ್ ಆಗಿದೆ ಅಂದ್ರೆ ರಿಕವರಿ ಕೂಡ ಆಗ್ತಾ ಇರುವಂತದ್ದು. ಸಿಂಪಲ್ ಆಗಿ ನಿಮಗೆ ಇಲ್ಲಿ ಬೈ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಅಂತ ಕೇಳಿಸುತ್ತೆ. ಇಲ್ಲಿ ಕೂಡ ನಿಮಗೆ 3 ಆಪ್ಷನ್ಸ್ ಎಲ್ಲ ಇರುವಂತದ್ದು, ಡೆಲಿವರಿ, ಆಮೇಲೆ ಇಂಟ್ರಾಡೇ ಮತ್ತೆ MTF ಮೊದಲೇ ಹೇಳಿದೆ ನಾನು, ಇವರು ಮಾರ್ಜಿನ್ ಎಲ್ಲ ಕೊಡ್ತಾರೆ ಅಂತ ಹೇಳಿ. ಅಂದ್ರೆ ನಮ್ಮ ಹತ್ರ ಇರುವಂತ ಅಮೌಂಟ್ಗೆ ಇನ್ನೂ ಸ್ವಲ್ಪ ಅಮೌಂಟ್ ಹಾಕೊಂಡು ನಾವು ಟ್ರೇಡಿಂಗ್ ಎಲ್ಲ ಮಾಡಬಹುದು. ಇನ್ನು ಇಂಟ್ರಾಡೇ ಬಂದ್ಬಿಟ್ಟು ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡೋದಿರುತ್ತೆ. ಇಲ್ಲಿ ಕೂಡ ನಮಗೆ 5x ಮಾರ್ಜಿನ್ ಎಲ್ಲ ಸಿಗುತ್ತೆ. ಅಂದ್ರೆ ಈ ಒಂದು ಸ್ಟಾಕ್ ಇವಾಗ 214 ರೂಪಾಯಿ ಇತ್ತಲ್ಲ, ನಾವು ಒಂದು ಸ್ಟಾಕ್ ಅನ್ನ ಏನಾದ್ರು ಪರ್ಚೇಸ್ ಮಾಡಬೇಕಾದ್ರೆ ಓನ್ಲಿ 44 ರೂಪೀಸ್ ಕೊಡಬೇಕಾಗುತ್ತೆ. 69 ಶೇರ್ ಅನ್ನ ನಾನು ಇಲ್ಲಿ ಬೈ ಮಾಡಬಹುದು. ಅದೇ ನಾನು ಡೆಲಿವರಿಯಲ್ಲಿ ಅಂದ್ರೆ ಇವತ್ತು ಬೈ ಮಾಡ್ಕೊಂಡು 1 ವರ್ಷ ಇಲ್ಲ 10 ವರ್ಷ ಆದ್ಮೇಲೆ ಸೆಲ್ ಮಾಡ್ತೀನಿ ಅಂದ್ರೆ 13 ಶೇರ್ ಗಳನ್ನ ಬೈ ಮಾಡಬಹುದು. ನನ್ನ ಅಕೌಂಟ್ ಅಲ್ಲಿ 3000 ಬ್ಯಾಲೆನ್ಸ್ ಐತೆ, ಅದಕ್ಕೋಸ್ಕರ ಇವಾಗ ನಾನು 13 ಶೇರ್ಸ್ ಅನ್ನ ಬೈ ಮಾಡಬಹುದು. ಕೆಳಗಡೆ ಸಿಂಪಲ್ ಆಗಿ ಕಾಣಿಸ್ತಾ ಇದೆ ಬೈ ಅಂತ ಹೇಳಿ, ಅದ್ರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಇವಾಗ ನನ್ನ ಒಂದು ಸ್ಟಾಕ್ ಎಲ್ಲ ಬೈ ಆಯ್ತು. ನಾವು ಬೈ ಮಾಡಿರುವಂತ ಸ್ಟಾಕ್ ಎಲ್ಲಿ ಕಾಣಿಸುತ್ತೆ ಅಂದ್ರೆ ಹೋಲ್ಡಿಂಗ್ಸ್ ಅಂತ ಐತಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ಎಷ್ಟು ರಿಟರ್ನ್ಸ್ ಎಲ್ಲ ಬಂದಿದೆ, ಎಷ್ಟು ಲಾಸ್ ಎಲ್ಲ ಆಗ್ತಾ ಇದೆ, ಎಷ್ಟು ಇನ್ವೆಸ್ಟ್ ಮಾಡಿದೆ ಅಂತ ಹೇಳಿ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದೆ, ಇಲ್ಲಿ ನೋಡ್ತಾ ಇರಬಹುದು. ನೀವು ಬೈ ಮಾಡಿರುವಂತ ಸ್ಟಾಕ್ ಅನ್ನ ಸೆಲ್ ಮಾಡ್ಬೇಕು ಅನ್ಕೊಂತೀರಾ, ಬಂದಿರೋ ಪ್ರಾಫಿಟ್ ಅನ್ನು ವಿತ್ಡ್ರಾ ಕೂಡ ಮಾಡ್ಕೋಬೇಕಂತೀರಾ, ಸಿಂಪಲ್ ಆಗಿ ಸೆಲ್ ಮಾಡ್ಬೇಕಾದ್ರೆ ಹೋಲ್ಡಿಂಗ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನೋಡಬಹುದು. ನಾನು ಬೈ ಮಾಡಿದ್ದೆ, ಇವಾಗ ಅದು 6 ರೂಪೀಸ್ ಎಲ್ಲ ಲಾಸ್ ಅಲ್ಲಿ ಹೋಗ್ತಾ ಇದೆ. ಅಂದ್ರೆ ಇವತ್ತು ಮಾರ್ಕೆಟ್ ಆಲ್ಮೋಸ್ಟ್ ಎಲ್ಲ ಫುಲ್ ನೆಗೆಟಿವ್ ಎಲ್ಲ ಐತೆ. ನಿಮಗೆ ಪ್ರಾಫಿಟ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ. ಯಾವ್ದೋ ಒಂದು ಸ್ಟಾಕ್ ಮಾತ್ರ ಪ್ರಾಫಿಟ್ ಅಲ್ಲಿ ಇರುತ್ತೆ. ನಾನು ಎಕ್ಸಾಂಪಲ್ಗೋಸ್ಕರ ಈ ಒಂದು ಆಪ್ಷನ್ಸ್, ಈ ಒಂದು ಸ್ಟಾಕ್ ಅನ್ನ ಚೂಸ್ ಮಾಡಿದ್ದೀನಿ. ಇವಾಗ ಸಿಂಪಲ್ ಅದ್ರ ಮೇಲೆ ವಿಪ್ರೋ ಅಂತ ಕಾಣಿಸ್ತಾ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಬೈ ಅಂತ ಹೇಳಿ ಮತ್ತು ಸೆಲ್ ಅಂತ ಹೇಳಿ. ಬೈ ಅಂತಂದ್ರೆ ನೀವು ಇನ್ನೂ ಕ್ವಾಂಟಿಟಿಯನ್ನ ಆಡ್ ಮಾಡಬಹುದು. ಇವಾಗ ಸಿಂಪಲ್ ಆಗಿ ಸೆಲ್ ಮಾಡ್ಬೇಕಂದ್ರೆ ಸೆಲ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಆಪ್ಷನ್ಸ್ ಎಲ್ಲ ಕೇಳುತ್ತೆ ಎಷ್ಟು ಶೇರ್ ಗಳನ್ನ ನೀವು ಸೆಲ್ ಮಾಡ್ಬೇಕಂತ ಹೇಳಿ. ನನ್ನ ಹತ್ರ 13 ಶೇರ್ ಐತಲ್ಲ, ನಾನು ಸಿಂಪಲ್ ಆಗಿ ಇವಾಗ 13 ಶೇರ್ ಅಂತ ಹಾಕ್ತೀನಿ. ಸೆಲ್ ಮೇಲೆ ಟ್ಯಾಪ್ ಮಾಡ್ತೀನಿ. ಇದು ಆಟೋಮೆಟಿಕ್ ಆಗಿ ಸೆಲ್ ಆಗುತ್ತೆ. ಹೋಲ್ಡಿಂಗ್ಸ್ ಎಲ್ಲ ನೋಡಬಹುದು, 0 ಎಲ್ಲ ಕಾಣಿಸ್ತಾ ಇದೆ. ಪೊಸಿಷನ್ ಅಲ್ಲಿ ಕೂಡ ಯಾವುದೇ ರೀತಿ ಇಲ್ಲ. ಆರ್ಡರ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ಎಷ್ಟು ಅಮೌಂಟ್ ಗೆ ನಾನು ತಗೊಂಡಿದ್ದೆ, ಎಷ್ಟು ಅಮೌಂಟ್ ಗೆ ನಾನು ಸೆಲ್ ಮಾಡಿದ್ದೀನಿ ಅಂತ ಹೇಳಿ. 214.50 ಪೈಸೆಗಳ ನಾನು ಬೈ ಮಾಡಿದ್ದೆ, 214ಕ್ಕೆ ನಾನು ಸೆಲ್ ಮಾಡಿದ್ದೀನಿ. ಅಂದ್ರೆ 50 ಪೈಸೆ ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ವಿತ್ಡ್ರಾ ಯಾವ ತರ ಮಾಡೋದು ಅಂತ ತಿಳಿಸ್ತೀನಿ. ಇಲ್ಲಿ ಪ್ರಾಫಿಟ್ ಎಲ್ಲ ಕಾಣಿಸ್ತಾ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ
ಇಲ್ಲಿ ನಿಮಗೆ ಆ್ಯಡ್ ಮನಿ ಆಪ್ಷನ್ಸ್ ಎಲ್ಲ ಬರುತ್ತೆ. ಇದ್ರ ಮೇಲೆ ಟ್ಯಾಪ್ ಮಾಡಿ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಹಾಕಿ ನಿಮ್ಮ ಒಂದು ಫೋನ್ಪೇ ಮೂಲಕ ನೀವು ಆರಾಮಾಗಿ ಇದರಲ್ಲಿ ಅಕೌಂಟಲ್ಲಿ ಹಾಕ್ಬೋದು. ವಿತ್ಡ್ರಾ ಮಾಡಬೇಕಾದ್ರೆ ಸಿಂಪಲ್ ಅಮೌಂಟ್ ತೋರಿಸ್ತಾ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ನಿಮಗೆ ವಿತ್ಡ್ರಾ ಅಂತ ಆಪ್ಷನ್ಸ್ ಬರುತ್ತೆ. ಅದ್ರ ಮೇಲೆ ಟ್ಯಾಪ್ ಮಾಡಿ ಎಷ್ಟು ಅಮೌಂಟ್ ಬೇಕೋ ಅದನ್ನು ನೀವು ವಿತ್ಡ್ರಾ ಕೂಡ ಮಾಡ್ಬೋದು, ಇನ್ಸ್ಟೆಂಟ್ ಆಗಿ ಬರುತ್ತೆ. ನೆಕ್ಸ್ಟ್ ನಾವು ಏನೆಲ್ಲ ಆರ್ಡರ್ಸ್ ಮಾಡಿದೀವಿ ಅದನ್ನು ಕೂಡ ಇಲ್ಲಿ ಲೀಸ್ಟ್ ಎಲ್ಲ ತೋರಿಸುತ್ತೆ. ಇಲ್ಲಿ ಸಪ್ರೇಟ್ ಆಗಿ ಆಪ್ಷನ್ಸ್ ಕೂಡ ಇದೆ, ಸ್ಟಾಕ್ಸ್, F&O, ಮ್ಯೂಚುವಲ್ ಫಂಡ್ ಅಂತ ಇದೆ. ಇದರಲ್ಲಿ ನಾವೇನೆಲ್ಲ ಆಕ್ಟಿವಿಟಿ ಮಾಡಿದೀವಲ್ಲ ಅದರದ್ದೆಲ್ಲ ಲೀಸ್ಟ್ ಇರುತ್ತೆ, ಫುಲ್ ಅಪ್ ಟು ಗ್ರೋ ಅಪ್ಲಿಕೇಶನ್ ಓಪನ್ ಆಗೋವರೆಗೂ ಕೂಡ ಇರುತ್ತೆ. ನೆಕ್ಸ್ಟ್ ಕೆಳಗಡೆ ಅಕೌಂಟ್ ಡೀಟೇಲ್ಸ್ ಇರುತ್ತೆ, ಗ್ರೋ ಆ್ಯಪ್ಗೆ ಸಂಬಂಧಪಟ್ಟದ್ದು, ಮತ್ತೆ ಡಿಮ್ಯಾಟ್ ಅಕೌಂಟ್ ಇದು, ನೆಕ್ಸ್ಟ್ ಪರ್ಸನಲ್ ಬ್ಯಾಂಕ್ ಅಕೌಂಟ್, ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇರುತ್ತೆ. ಬಟ್ ಕೇರ್ಫುಲ್ ಆಗಿ ಇಟ್ಕೋಬೇಕು ನೀವು. ಬಾಕಿ ಎಲ್ಲ ಬ್ಯಾಂಕ್ ಮತ್ತೆ ಇವೆಲ್ಲ ನಾರ್ಮಲ್ ಆಗಿರುವಂತದ್ದು. ಇನ್ನು ಈ ಕಡೆ ಒಂದು ಆಪ್ಷನ್ಸ್ ಇದೆ ಚಾರ್ಜಸ್ ಅಂತ ಹೇಳಿ. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಗ್ರೋ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಚಾರ್ಜಸ್ ಮಾಡ್ತಾರೆ ಅನ್ನೋದು ಕೂಡ ನೀವು ಸಪರೇಟ್ ಆಗಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ, ಅದ್ರ ಮೂಲಕ ನೀವೆಲ್ಲ ನೋಡಬಹುದು. ಇದಾಗಿತ್ತು ಫ್ರೆಂಡ್ಸ್ ಕಂಪ್ಲೀಟ್ ಡೀಟೇಲ್ಸ್, ಗ್ರೋ ಅಪ್ಲಿಕೇಶನ್ ಯಾವ ತರ ಯೂಸ್ ಮಾಡೋದು ಮತ್ತೆ ಸ್ಟಾಕ್ ಗಳನ್ನ ಯಾವ ತರ ಬೈ ಮಾಡಬೇಕು, ಯಾವ ತರ ಸೆಲ್ ಮಾಡೋದು ಅಂತ ಹೇಳಿ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.